ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನಾನು ಇದ್ಕಿದ್ದು ಅವರೆಕಾಳು ಪಾಲಕ್ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಪಾಲಕ್ಕು ಮತ್ತು ಇದ್ಕಿದ್ದು ಅವರೆಕಾಳು ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಬಲ್ತಿರೋದು ತೊಗೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದಷ್ಟೇ, ಬಟ್ ಸೂಪರಾಗಿರುತ್ತೆ. ಇವಾಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಮಾತ್ರ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ ಇಷ್ಟನ್ನು ಮೊದಲಿಗೆ ನಾವು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ರುಬ್ಬಿದ್ರೆ ಸ್ವಲ್ಪ ಹಸಿ ಹಸಿ ಇರುತ್ತೆ. ಈ ಥರ ಫ್ರೈ ಮಾಡಿಕೊಂಡು ರುಬ್ಬಿದ್ರೆ ಚೆನ್ನಾಗಿ ಬೇಗ ಆಗುತ್ತೆ ಮತ್ತು ಕಾಳು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಸ್ವಲ್ಪ ಎಣ್ಣೆ ಆದ ತಕ್ಷಣ ಸ್ವಲ್ಪ ಕಾದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅಂದರೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕ್ಕೋಬೋದು. ಒಂದು ಮೀಡಿಯಮಲ್ಲಿ ಮಾಡೋದಾದರೆ ಸ್ವಲ್ಪನೇ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲದನ್ನೂ ನಾನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಎತ್ತಿಡೋಣ. ತಣ್ಣಗಾಗಬೇಕಿದು. ಇದಕ್ಕಿದ ಬೇಳೆ ಸಾಂಬಾರೆಲ್ಲ ಮಾಡ್ತಾಯಿರ್ತೀವಿ. ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಅದೇ ಇದಕ್ಕೆ ಪ್ಯಾನ್ಗೆ ನಾವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 6ರಿಂದ 7 ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇದು ತುಂಬ ಸ್ಪೈಸಿ ಇದೆ. ಹಾಗಾಗಿ ಅದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ಮತ್ತು ಅದನ್ನು ಎತ್ತಿಟ್ಕೊಂಡು ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಾಲಕ್ ಸೊಪ್ಪು ನಾನು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನೀವು ಬೇಕು ಅಂದರೆ ಇದನ್ನು ಬೇಯಿಸ್ಬಿಟ್ಟು ರುಬ್ಬಿ ಮಾಡ್ಬೋದು. ಅದೇ ಒಂಥರ ಟೇಸ್ಟ್ ಬರುತ್ತೆ. ನೀವು ಈ ರೀತಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಏಕೆಂದರೆ ಸೊಪ್ಪಿನಲ್ಲಿ ನೀರಿನಂಶ ಇದ್ದೇ ಇರುತ್ತೆ, ಅದು ಬಿಟ್ಕೊಳ್ಳುತ್ತೆ, ಅದರಲ್ಲೇ ಬೆಂದೋಗ್ಬಿಡುತ್ತೆ. ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ. ಅಂದರೆ ಬಟರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಅಂದರೆ ಎಲ್ಲ ಒಂದೊಂದೇ ಹಾಕ್ಕೋಬೇಕು. ಏಕೆಂದರೆ ನಾವು ರುಬ್ಬೋದಕ್ಕೂ ಹಾಕೋದ್ರಿಂದ ಸ್ವಲ್ಪ ಮಸಾಲೆ ಜಾಸ್ತಿ ಅನಿಸ್ಬಿಡುತ್ತೆ. ಹಾಗಾಗಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. ಸಣ್ಣಕ್ಕೆ ಬೇಕಾದರೂ ಕಟ್ ಮಾಡ್ಕೋಬೋದು. ಈಗ ಹಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೊಟೊನು ಇದಕ್ಕೆ ಹಾಕ್ಕೋಬೇಕು. ಅಂದರೆ ನೀವು ಮಾಮೂಲಿ ಈರುಳ್ಳಿ ಟೊಮೊಟೊ ಪೇಸ್ಟ್ ಬೇಕಾದರೆ ಮಾಡ್ಕೋಬೋದು. ಅದು ತುಂಬ ಲೇಟ್ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೀಗೆ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಚಿಲ್ಕುಸಿಟ್ಟಿರೋ ಅಂಥ ಕಾಳುಗಳ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಇದರಲ್ಲಿ ಹಸಿ ವಾಸನೆ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಬಲ್ತಿರೋ ಕಾಳು ಚೆನ್ನಾಗಿ ಫ್ರೈ ಆದರೆ ಸ್ವಲ್ಪ ಬೇಗ ಬೇಯುತ್ತೆ. ಹಾಗಾಗಿ ಅದನ್ನು ಫ್ರೈ ಮಾಡೋಕ್ಕೆ ಇಟ್ಕೊಂಡು ನಾನು ಒಂದು ಜಾರ್ಗೆ ಆವಾಗಲೇ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿಟ್ಟಿದ್ನಲ್ಲ, ಅದು ತಣ್ಣಗಾಗಿದೆ. ಅದನ್ನು ಪೇಸ್ಟ್ ಮಾಡ್ಕೋತೀನಿ. ಇವಾಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಹೊರಟೋಗಿದೆ. ಇವಾಗ ನಾನು ರುಬ್ಬಿದಂಥ ಪೇಸ್ಟನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಅಂದರೆ ನಾವು ಈಗಲೇ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೋಬಾರ್ದು. ಹಾಗಾಗಿ ಸ್ವಲ್ಪ ಅದು ಮಸಾಲೆ ಜಾರೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಕಾಳು ಬೇಯಬೇಕಲ್ವ, ಸ್ವಲ್ಪ ಖಾರದಲ್ಲಿ ಸ್ವಲ್ಪ ಫ್ರೈ ಆಗಿಬಿಟ್ಟು ಆಮೇಲೆ ನಾವು ನೀರು ಹಾಕ್ಕೋಬೇಕು. ಏಕೆಂದರೆ ನಾವು ಮುಂಚೆನೇ ನೀರು ಹಾಕ್ಬಿಟ್ರೆ ಅದ್ರ ಟೇಸ್ಟೇ ಬರಲ್ಲ ಕಾಳು. ಹಾಗಾಗಿ ಇವಾಗಲೇ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ. ಏಕೆಂದರೆ ಕಾಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಮೊದಲಿಗೆ ಹಾಕಿದ್ರೆ, ಅದಕ್ಕೋಸ್ಕರ. ಇವಾಗ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಟ್ಟು ನಾನು ಇನ್ನು ಮತ್ತೆ ಅದೇ ಜಾರ್ಗೆ ನಾನು ಹುರಿದಿಟ್ಟಿದ್ದಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡಿದ್ನಲ್ಲ ಅದು, ಮತ್ತು 2 ಸ್ಪೂನ್ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಸೋಂಪು, ಒಂದು ಪೀಸ್ ಚಕ್ಕೆ, 1-2 ಲವಂಗ,
ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ನಾನು ಇಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಒಂದು 4 ಹಾಕಿ ರುಬ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತೆಂಗಿನಕಾಯಿ ಬೇಕಾದರೂ ನೀವು ಹಾಕ್ಕೋಬೋದು. ಅದು ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ನಾನಿಲ್ಲಿ ತೆಂಗಿನಕಾಯಿ ಯೂಸ್ ಮಾಡ್ತಾಯಿಲ್ಲ. ಹಾಗಾಗಿ ಅಷ್ಟನ್ನು ಹಾಕಿ ಪೇಸ್ಟ್ ಮಾಡಿ ನಾವು ಆವಾಗಲೇ ಪೇಸ್ಟಿಗಲ್ಲಿ ಕುದಿಯೋದಕ್ಕೆ ಬಿಟ್ಟಿದ್ವಲ್ಲ, ಅದಕ್ಕೇ ನಾವು ಈ ಪೇಸ್ಟನ್ನು ಆ್ಯಡ್ ಮಾಡಬೇಕು. ಇವಾಗ ನೋಡಿ ಎಷ್ಟು ಗ್ರೀನಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾವು ಮಾಮೂಲಿ ಇದಕ್ಕಿದ್ದ ಅವರೆಕಾಳೆಲ್ಲ ಮಾಡ್ತಾ ಇರ್ತೀವಿ ಬೇರೆ ಬೇರೆ ಥರ ಎಲ್ಲ. ಈ ಥರ ಒಂದು ಸಲ ಟ್ರೈ ಮಾಡಿ. ಇವಾಗ ನೋಡಿ ಇದಕ್ಕೆ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಏಕೆಂದರೆ ಕಾಳು ಬೇಯಬೇಕಲ್ವ, ಆವಾಗ ಮಸಾಲೆ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನೀವು ನೀರು ಹಾಕ್ಕೋಬೋದು. ನಿಮಗೆ ಎಷ್ಟು ಕ್ವಾಂಟಿಟಿಲಿ ತೆಳು ಬೇಕೋ ಗಟ್ಟಿ ಬೇಕೋ ಅಂತ ನೋಡಿಕೊಂಡು ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಕಾಳು ಬೆಂದಿರುತ್ತೆ. ನೋಡಿಕೊಂಡು ಕಾಳು ಬೆಂದಾದಮೇಲೆ ನೀವು ಎತ್ತಿಟ್ಕೋಬೇಕು. ಕಾಳು ಇದರಲ್ಲಿ ತೀರಾ ಗಟ್ಟಿಗೂ ಇರಬಾರ್ದು, ತೀರಾ ಸ್ಮೂತಿಗೂ ಬೆಂದೋಗಿರಬಾರ್ದು, ಒಂದು ಮೀಡಿಯಮಲ್ಲಿ ಬೆಂದಿರಬೇಕು. ಇವಾಗ ನೋಡಿ ಕುದ್ದು ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯೋಕ್ಕೆ ಬಿಟ್ಟೆ. ಇವಾಗ ನೋಡಿ ಸುತ್ತಲಕ್ಕೂ ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಂಡಿದೆ. ಇವಾಗ ನೋಡೋಣ ಕಾಳು ಚೆನ್ನಾಗಿ ಬೆಂದಿದ್ರೆ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕು. ಇವಾಗ ಇದು ಗ್ರೇವಿ ರೆಡಿ ಆಯಿತು. ಅಂದರೆ ಇದಂತೂ ಅನ್ನಕ್ಕೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಅಂದರೆ ನೀವು ಸಾಂಬಾರು ಥರನೂ ಮಾಡ್ಕೋಬೋದು ಈ ಥರನ. ಅಂದರೆ ನಾನು ಗ್ರೇವಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಗ್ರೇವಿ ಮಾಡಿದ್ದೀನಿ. ನಾನು ಮುಂಚೆನೇ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೆ. ಅಂದರೆ ನಾನು ಸ್ವಲ್ಪ ಇದಕ್ಕೆ 1 ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ 1 ಕಪ್ಪು ಚಿರೋಟಿ ರವೆ ಮತ್ತು 1 ಕಪ್ಪು ಮೈದಾ ಹಿಟ್ಟು ಮತ್ತು ಸಣ್ಣಕ್ಕೆ ಕಟ್ ಮಾಡಿದ್ದ ಅಂತ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಒಂಥರ ಕಲರ್ಫುಲ್ಲಾಗೂ ಅಂತ ಚೆನ್ನಾಗಿರುತ್ತೆ. ಮತ್ತು ಪಾಲಕ್ ಗ್ರೇವಿ ಮಾಡಿರೋದ್ರಿಂದ ಅದ್ರ ಜೊತೆ ಕಾಂಬಿನೇಷನ್ನು ಚಪಾತಿನೇ ಮಾಡ್ತಾಯಿದ್ದೀನಿ. ಇದಕ್ಕೆ ಪೂರಿ ಮಾಡಿದ್ರೂ ಚೆನ್ನಾಗಿರುತ್ತೆ ಮತ್ತು ಪರೋಟ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಪೂರಿ ಇಷ್ಟ ಆಗಲ್ಲ, ಎಣ್ಣೆ ಅವ್ನು ಜಾಸ್ತಿ ತಿನ್ನಲ್ಲ. ಹಾಗಾಗಿ ಚಪಾತಿನೇ ನಾನು ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ನೀರಿನಂಶ ಸೊಪ್ಪಿನಲ್ಲಿ ಇರುತ್ತೆ ಮತ್ತು ಮಕ್ಕಳೆಲ್ಲ ತಿನ್ನಲ್ಲ ಸೊಪ್ಪುಗಳ್ನ. ಈ ರೀತಿ ರುಬ್ಬಿ ಪೇಸ್ಟ್ ಮಾಡಿ ಒಂದು ಗ್ರೇವಿ ಥರ ಆ ಥರನಾದರೂ ತಿನ್ನಿಸ್ಬೋದು. ಇಲ್ಲಾಂದರೆ ಹಿಂಗೆ ಚಪಾತಿಗೆಲ್ಲ ಈ ಥರ ಹಾಕ್ಬಿಟ್ಟು ಮಾಡೋದ್ರಿಂದ ಮಕ್ಕಳು ಗೊತ್ತಾಗಲ್ಲ, ಅಷ್ಟು ಕಲರಾಗಿದೆ ಅಂತ ನೋಡಿಕೊಂಡು ತಿಂದ್ಬಿಡ್ತಾರೆ. ಮತ್ತು ಎಲ್ದಿಗೆ ಒಳ್ಳೆಯದಲ್ವ. ಹಾಗಾಗಿ ಈ ರೀತಿ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ. ಇವಾಗ ನೋಡಿ ನಾನು ಸ್ವಲ್ಪ ಚಪಾತಿ ಅರೆದು ಅದಕ್ಕೆ ಸ್ವಲ್ಪ ಅಂದರೆ ಲೇಯರಾಗಿ ತುಂಬಾ ಸಾಫ್ಟಾಗಿರುತ್ತೆ ಚಪಾತಿ. ಈ ರೀತಿ ಮಾಡಿಕೊಂಡ್ರೆ ಮಾಮೂಲಿ ಹಂಗೆ ಮಾಡೋದಕ್ಕಿಂತ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕಿ ಈ ಥರ ಸೆಂಟ್ರಲ್ಲಿ ಹಾಕ್ಬಿಟ್ಟು ಮಡಚ್ಬಿಟ್ಟು ಇಟ್ಕೊಂಡ್ರೆ ಈ ರೀತಿ ಮಾಡ್ಕೋಬೇಕು. ಆವಾಗ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಚಪಾತಿ ಮತ್ತು ಬೇಗ ಗಟ್ಟಿ ಆಗಲ್ಲ. ಇವಾಗ ನೋಡಿ ಒಂದು ಸ್ವಲ್ಪನೇ ನಾನು ಹರ್ಕೊಳ್ಳೋದು. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಬೆರಳಲ್ಲಿ ಈ ಥರ ಎಲ್ಲ ಕಡೆನೂ ಸವರ್ಬಿಟ್ಟು ಆ ಕಡೆ ಫೋಲ್ಡಿಂಗ್ ಈ ಕಡೆ ಫೋಲ್ಡಿಂಗ್ ಮಾಡಿ ಎತ್ತಿಟ್ಕೊಂಡ್ರೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಬೇಗ ನಾವು ಚಪಾತಿ ಮಾಡ್ಬೋದು. ಅಂದರೆ ನೀವು ದೊಡ್ಡದಾಗಾದರೂ ಮಾಡ್ಕೋಬೋದು, ಇಲ್ಲ ಪೂರಿ ಮಾಡಿಕೊಂಡು ಬೇಕಾದ್ರೂ ಮಾಡ್ಕೋಬೋದು. ಪೂರಿನೂ ಮಾಡಿದ್ರೂ ಚೆನ್ನಾಗಿರುತ್ತೆ. ಇವಾಗ ನಾನು ಚಪಾತಿ ಬೇಯಿಸ್ಬೇಕಲ್ವ, ಅಷ್ಟೊತ್ತಿಗೆ ಹಂಚು ಕಾಯಲಿ ಅಂತ ಗ್ಯಾಸ್ ಹಚ್ಚಿ ಹಂಚನ್ನ ಕಾಯಕ್ಕಿಟ್ಟು ನಾನಿವಾಗ ಚಪಾತಿ ಹರ್ಕೋತಾ ಇದ್ದೀನಿ. ಅಂದರೆ ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕು ಅಥವಾ ಚಿಕ್ಕದಾಗಿ ಬೇಕು, ಅಂದರೆ ತೆಳುವಿಗೆ ನಾವು ಚಪಾತಿ ಹರಿಬೇಕು. ತುಂಬಾ ಚೆನ್ನಾಗಿರುತ್ತೆ. ದಪ್ಪ ಹರ್ಕೊಂಡ್ರೆ ರೊಟ್ಟಿ ಥರ ಹೋಗ್ಬಿಡುತ್ತೆ ಮತ್ತು ಅಷ್ಟೊಂದು ತಿನ್ನೋಕ್ಕೆ ಬೇಜಾರು ಮಾಡ್ಕೊತಾರೆ. ತೆಳುವಾಗಿದ್ದರೆ ಚಪಾತಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದೇ ಸಲ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ರೋಲ್ ಮಾಡಿ ಚಾಕಲ್ಲಿ ಕಟ್ ಮಾಡ್ಕೋಬೋದು. ಮತ್ತು ಚಪಾತಿ ಬೇಯಿಸೋದ್ರಲ್ಲೂ ನಾವು ಗಟ್ಟಿಯಾಗಿ ಬೆಂದ್ಬಿಡುತ್ತೆ. ನಾವು ಒಂದು ಅರ್ಧ ಒಂದು ಬೇಯಿಸಾಕೋದ್ರೆ ತುಂಬಾ ಗಟ್ಟಿಯಾಗುತ್ತೆ. ಹಾಗಾಗಿ ನಾನು ಒಂದು 4-5 ನಾನು ಚಪಾತಿ ಮಾಡಿಟ್ಕೊಂಡು ಆಮೇಲೆ ನಾನು ಬೇಯಿಸೋದು. ಇವಾಗ ನೋಡಿ ಒಂದು 2 ಮಾತ್ರ ಮಾಡಿ ಬೇಯಿಸ್ತಾ ಇದ್ದೀನಿ. ಇವಾಗ ನೋಡಿ ಹಂಚು ಕಾಯ್ದಿದೆ, ಅಂದರೆ ಚೆನ್ನಾಗಿ ಕಾಯಬೇಕು ಹಂಚು, ಆವಾಗ ಹಾಕಬೇಕು, ಬೇಗ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿ
ನಾನು ಚಪಾತಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತಕ್ಷಣವೇ ನಾನು ಮಗ್ಚಾಕಿ ನೋಡಿ ಇವಾಗ ಚೆನ್ನಾಗಿ ಒಂದು ಸೈಡು ಫುಲ್ಲು ಈ ಥರ ತಿರುಗಿಸಿ ಬೇಯಿಸಬೇಕು. ಒಂದು ಸೈಡು ಪೂರ ಬೆಂದಾದಮೇಲೆ ನಾವು ಇನ್ನೊಂದು ಸೈಡು ನಾವು ಟರ್ನ್ ಮಾಡಬೇಕು. ಆವಾಗ ಚಪಾತಿ ತುಂಬ ಸ್ಮೂತಾಗಿರುತ್ತೆ ಮತ್ತು ಲೇಯರು ಚೆನ್ನಾಗಿ ಬರುತ್ತೆ. ನಾವು ಮಗ್ಚಾಕಿ ಬೇಯಿಸ್ತಾ ಇದ್ದರೆ ಚಪಾತಿ ತುಂಬಾ ರಫ್ ಆಗುತ್ತೆ, ತಿನ್ನೋದಕ್ಕಾಗಲ್ಲ. ಈ ರೀತಿ ಬೇಯಿಸಿದ್ರೆ ತುಂಬಾ ಸಾಫ್ಟಾಗಿರುತ್ತೆ. ವಯಸ್ಸಾದವ್ರಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಅವರು ಖುಷಿಯಿಂದ ತಿಂತಾರೆ. ಇವಾಗ ಇದ್ಕಿದ ಅವರೆಕಾಳು ಗ್ರೇವಿ ಮತ್ತು ಚಪಾತಿ ರೆಡಿ. ಹೀಗೆ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.